ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಪ್ಲೀಸ್ ಯೂಟ್ಯೂಬ್ ಚಾನಲ್. ಸೊ ಇದು ಕೈಯಲ್ಲಿ ಏನು ಅಂತ ನೋಡ್ತಾ ಇದ್ದೀರಾ, ಇವತ್ತು ನಾವು ಬಂದಿದ್ದೀವಿ ನಮ್ಮ ಮಾವನ ತೋಟದಲ್ಲಿ ಅಡುಗೆ ಮಾಡೋದಕ್ಕೆ. ಕುಕ್ಕಿಂಗ್ ವ್ಲಾಗ್ ತುಂಬ ದಿನ ಮಾಡಬೇಕು ಅಂದ್ಕೊಂಡಿದ್ದೆ, ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ನಮ್ಮ ಸೆಟಪ್ ತೋರಿಸುವ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಅದು ಬಿಡು, ಬಿಡೋದು ಹಾಯ್ ಮಾಡು, ಮಾಡು ಹಾಯ್ ಮಾಡು, ಅದು ಬಿಟ್ಬಿಟ್ಟು ಹಾಯ್ ಮಾಡು, ಹಾಯ್. ನಾಚಿಕೆ. ಇವರು ನಮ್ಮ ಮಾವ ಮಕ್ಕಳು ಖುಷಿ, ನೋಡಿರ್ತಾರೆ ಆಲ್ರೆಡಿ ವ್ಲಾಗಲ್ಲಿ, ಖುಷಿ ಆ್ಯಂಡ್ ತೇಜು. ಅಲ್ಲಿ ನಮ್ಮ ಅತ್ತೆ ಇದ್ದಾರೆ, ಹಾಯ್ ಮಾಡಿ ಅತ್ತೆ. ಆ್ಯಂಡ್ ಅಲ್ಲಿ ದಿನೇಶ ನಮ್ಮ ಜೊತೆ ಅರುಣ್ ಅವ್ರು ಇದ್ದಾರೆ, ಹೆಂಗೆ. ಬತ್ತು ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ವಿ, ಯಾಕಂದ್ರೆ ನಾನು ಬಿರಿಯಾನಿ ಸ್ಪೆಷಲಿಸ್ಟ್. ಸೊ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ. ಫಸ್ಟ್ ಟೈಮ್ ನಾನು ಆಚೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಿರೋದು. ಚಿಕ್ಕ ಹುಡುಗಿ ಎಲ್ಲ ಅಲ್ಲಿ ಇರಬೇಕಾದ್ರೆಲ್ಲ ಮಾಡಿದ್ದೆ, ಬಟ್ ಇವಾಗ ಇಲ್ಲಿ ಮಾಡ್ತಾಯಿದ್ದೀವಿ. ಫಸ್ಟ್ ಇವಾಗ ಆನಿಯನ್ನ ಚಾಪ್ ಮಾಡ್ಕೊಳ್ಳೋಣ. ಆನಿಯನ್, ಚಿಲ್ಲಿ ಆ್ಯಂಡ್ ಟೊಮೆಟೊ. ನಮ್ಮ ಮನೇಲಿ ಇವಾಗ ತುಂಬ ಜನ ಇದ್ದಾರೆ, 7 to 6 ಪೀಪಲ್. ಸೊ ಅದ್ರ ಪ್ರಕಾರ ಚಿಲ್ಲೀಸ್ ಹಾಕಬೇಕು ಅಂದರೆ ಒಂದು 10 ಚಿಲ್ಲೀಸ್ ತೊಗೊಂಡು ಹಾಕಿದ್ದೀನಿ, ಬಿಕಾಸ್ ನಾವು ಮನೇಲಿ ಖಾರ ಜಾಸ್ತಿ ತಿಂತೀವಿ. ಆಲ್ರೆಡಿ 2:53 ಆಗಿದೆ ಟೈಮು. ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಬಿರಿಯಾನಿ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡುವ ಗೈಸ್. ಸೊ ಇದೆಲ್ಲ ಹಾಕಿದ್ಮೇಲೆ ಆನಿಯನ್ ಚಾಪ್ ಮಾಡಿ ಇತ್ತಲ್ವಾ, ಅದನ್ನ ಸ್ವಲ್ಪ ಹಾಕೋಣ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಆ್ಯಂಡ್ ಚಿಲ್ಲಿ ಹಾಕೊಳ್ಳೋಣ ಗೈಸ್. ಸ್ವಲ್ಪ ಫ್ರೈ ಆಗಲಿ ಆನಿಯನ್. ಸ್ವಲ್ಪ ಆನಿಯನ್ ಫ್ರೈ ಆದಮೇಲೆ ಚಿಲ್ಲಿ ಆ್ಯಂಡ್ ಟೊಮೆಟೊ ಹಾಕೊಳ್ಳೋಣ, ಬಿಕಾಸ್ ಚಿಲ್ಲಿ ಆ್ಯಂಡ್ ಟೊಮೆಟೊ ಬೇಗ ಬೆಂದೋಗ್ಬಿಡುತ್ತೆ, ಆನಿಯನ್ ಸ್ವಲ್ಪ ಬೇಯಬೇಕು. ಸೊ ಬನ್ನಿ ಗಾಯ್ಸ್, ಆನಿಯನ್ನು ಫ್ರೈ ಆಗ್ತಿದೆ. ಅದ್ರ ಜೊತೆಗೆ ನಾನು ಚಿಲ್ಲಿ ಫಸ್ಟ್ ಹಾಕಲ್ಲ ಆನಿಯನ್ಗಿಂತ, ಯಾಕಂದರೆ ನನಗೆ ಆನಿಯನ್ ಹಾಕಿದ್ಮೇಲೆ ಚಿಲ್ಲಿ ಹಾಕಿದ್ರೆ ಸ್ವಲ್ಪ ಖಾರ ಬರುತ್ತೆ. ನನಗೆ ಸ್ಪೈಸಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆನಿಯನ್ ಹಾಕಿದ್ಮೇಲೆ ನಾನು ಚಿಲ್ಲಿ ಹಾಕೋದು. ನಾನೇನು ಅಷ್ಟು ನೀನು ಟ್ರಿಗರ್ ಮಾಡ್ತೀಯ, ಅದಕ್ಕೆ ನಾನು ನಿಮ್ಗೆ ರಿಯಾಕ್ಟ್ ಆಗೋದು. ಎಲ್ಲ ಕಡೆ ಸಾಫ್ಟಾಗಿ ಇಡ್ತೀನಿ. ಸ್ಮೆಲ್ ಬರ್ತೈತೆ ನೋಡಿ ಗೈಸ್, ನಿಮ್ಗೆ ನೋಡೋಕ್ಕಾಗಲ್ಲ. ಅಲ್ಲ, ನೀವು ಸ್ಮೆಲ್ ಮಾಡೋಕ್ಕಾಗಲ್ಲ, ನೋಡ್ಬಿಟ್ಟು ಕಣ್ ತುಂಬಿಸ್ಕೊಳ್ಳಿ. ತೋರಿಸ್ತೀನಿ ನೋಡಿ, ಸ್ಮೆಲ್ ಇದರಲ್ಲೇ ಗೊತ್ತು ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಸ್ಮೆಲ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅಲ್ಲ, ಉಪೇಂದ್ರ ಫ್ಯಾನ ಏನು ಬಾಲರಾಜ್ ಫ್ಯಾನ ನೀನು? ಇದು ಕೂಡ ಲೈಕ್ ಆನಿಯನ್ನು, ಚಿಲ್ಲಿ, ಟೊಮೆಟೊ ಎಲ್ಲ ಬೇಯ್ತಿರ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಿಟ್ರೆ ಬಿರಿಯಾನಿ ತಿನ್ಬೇಕಾದ್ರೆ ಆ ಫ್ಲೇವರ್ ಬರಲ್ಲ. ಇಷ್ಟು ಚಿಕನ್ ತೊಗೊಂಬಂದಿದ್ದೀವಿ, ಮೇಬಿ ಹಾಫ್ ಕೆ ಜಿ ಇದೆ. ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಬಂದಿದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಈ ಪೀಸಸ್ನ ಹಾಕೋಬಿಡೋಣ. ನೋಡ್ರಿ ಹುಲಿ ಹೆಂಗೆ ಕುತ್ಕೊಂಡಿದೆ ವೈಡ್ ಆ್ಯಂಗಲಲ್ಲಿ. ನಾವು ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ. ತೋರಿಸಿ. ಚಿಕನ್ ಮಸಾಲ ಪೌಡರ್ ಕೊಡಿ. ಎಲ್ಲಿಗೆ ಬಂತು ಬಿರಿಯಾನಿ ಎಲ್ಲ ಮಸಾಲ ಪೌಡರ್ ಹಾಕಿದ್ಮೇಲೆ ಒಂದು ಸ್ಪೂನು ಧನಿಯಾ ಪೌಡರ್, ಅರಿಶಿಣ ಎತ್ಕೊಂಡು, ಅರಿಶಿಣ ಒಂದು ಸ್ಪೂನು ಬೇಕಾಗಲ್ಲ, ಒಂದು ಚಿಟಿಕೆ ಅಷ್ಟು. ಓಕೆ, ಇಷ್ಟು. ಒಂದು ಸೀರಿಯಸ್ ಕುಕಿಂಗ್. ಎಲ್ಲ ಮಸಾಲ ಪೌಡರ್ಸ್ ಹಾಕೊಂಡ್ಮೇಲೆ ನಂದಿನಿ ಮೊಸರು ಹಾಕೊಂಡು, ನಂದಿನಿ ಅಂತ ಅಲ್ಲ, ಯಾವುದಾದ್ರೂ ಮೊಸರು ಇದ್ರೂ ಓಕೆ, ಯಾವುದಾದ್ರೂ ಓಕೆ. ಸೊ ಸ್ವಲ್ಪ ಮೊಸರು ಹಾಕುವ. ನನಗೆ ತುಂಬಾ ಸ್ಪೈಸಿ ಬೇಕು, ಸೊ ನಾನು ಇವಾಗ 1.5 ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಚಿಲ್ಲಿ ಪೌಡರ್. ಏನಕ್ಕೆ ಬರುತ್ತಾ ಇದ್ದೀರಾ ನೋಡೋಣ ಬನ್ನಿ.
ಚೆನ್ನಾಗಿಲ್ಲ ಅನ್ಕೋಬಿಟ್ಟಿದ್ದೆ. ಉಪ್ಪು 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 ಚೆನ್ನಾಗಿಲ್ಲ ಅಂದರೆ ತಿನ್ನಬೇಡಿ ಅಂತ ಹೇಳ್ತಾವ ನಾವು. ಟೇಸ್ಟ್ಗೆ ತಕ್ಕಂತೆ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪು ಹಾಕಿದ ತಕ್ಷಣ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಆಮೇಲೆ ಇವಾಗ ವಾಟರ್ ಕೊಡು. ವಾಟರ್, ಲಿಂಬು, ಹುಳಿ ಹಿಂಡ್ತಿದ್ದಾರೆ. ಇದು ಹೆಂಗೆ ರುಚಿಗೆ ತಕ್ಕಷ್ಟ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇಲ್ಲ, ಒಂದು ನಿಂಬೆಹಣ್ಣು. ಮತ್ತೇನಕ್ಕ ನೋಡ್ಬಿಟ್ಟು ಹೇಳ್ಬರ್ರಿ ಹೆಂಗ್ ಮಾಡೈತೆ ನಮ್ಮ ಗುಬ್ಬಿ ಬಿರಿಯಾನಿ. ನೀವು ಈಗ ಫಸ್ಟ್ ಟೈಮ್ ನಾವು ಎನಿ ಟೈಮ್ ಟೇಸ್ಟ್ ಮಾಡ್ತೀವಿ. ಈಗ ನೋಡ್ಬರ್ರಿ ಅಲ್ಲ. ಅವ್ರು ಯಾವಾಗ ಬಂದ್ರು ಮನೆ ಸ್ವಲ್ಪ ರೆಸ್ಟ್ ಇರುತ್ತೆ. ಓಕೆ. ಕಿಚನ್ದೆಲ್ಲ ಅವರೇ ಮೇಂಟೈನ್ ಮಾಡೋದು. ಓಹೋ, ನಾನ್ ವೆಜ್ಜಲ್ಲಿ ಮಾತ್ರ. ವೆಜ್ ಬರುತ್ತೆ, ಬಟ್ ನಂಗೆ ನಾನ್ ವೆಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಬಿರಿಯಾನಿನೇ ಅಂತಾರೆ. ಎಲ್ಲ ಭಾಷೆಗೂ ಬಿರಿಯಾನಿ ಬಿರಿಯಾನಿ. 1 ಟೇಬಲ್ ಸ್ಪೂನ್ ಆಫ್ ಗೀ, ತುಪ್ಪ, GRB. ಇಲ್ಲ, ಇದು ಹೋಮ್ ಮೇಡು. ಹಳ್ಳಿಲೆಲ್ಲ ಹೋಮ್ ಮೇಡ್ ಇರುತ್ತೆ ಗೈಸ್. ಇನ್ನೂ ಬೇಕು ಅಂದ್ರೆ No ನಿಮಗೆ ಇನ್ನೂ GRB, ಎಕ್ಸ್ಟ್ರಾ no ಬೇಕಾದ್ರೆ JCB. ಹಾಕೋಬಹುದು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೈತನ್ಯವಾದೆ ನೀನು. ಹೇಳು. ಸೊ ಹಣ್ಣಿಗೆ ಹೇಳು ಚಿಕ್ಕ ಅದಕ್ಕೆ. ಮಕ್ಕಳಿದ್ರೆ ನೋಡಿ ಗೈಸ್ ಹೆಂಗಿರುತ್ತೆ. ಡೂಪರ್ ಅಕ್ಕ ರೆಸಿಪಿ ಮಾಡೋದು ಸೂಪರ್ಗೆ ಡೂಪರ್. ನಿಮ್ಮ ಅಕ್ಕ ಸೂಪರಾ ಬಿರಿಯಾನಿ ಸೂಪರಾ? ಎರಡು ಸೂಪರ್. ಡೂಪರ್ ಯಾರಿಲ್ಲಿ? ಡೂಪರಾ ಬಿರಿಯಾನಿ ಡೂಪರ್, ಅಕ್ಕ ಸೂಪರು. ಬನ್ನಿ ಇಲ್ಲಿ. ಅಕ್ಕಿ ಹಾಕಿದ್ಮೇಲೆ ವಿಸಲ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ಆಗ ಮಸಾಲ ಎಲ್ಲ ಅಕ್ಕಿಗೆ ಕಾಣ್ತಿದೆ ಇವಾಗಲೇ. ಇನ್ನು ರೆಡಿ ಆದ್ಮೇಲೆ ಹೆಂಗಿರುತ್ತೆ? ಮಾಡ್ತೀನಿ. 3 or 2 ವಿಶಲ್ ಬಂದಾದ್ಮೇಲೆ ಆಫ್ ಮಾಡೋಣ. ಸದ್ಯಕ್ಕೆ 2 ಸಾಕು ಅನ್ಸುತ್ತೆ, ಬಿಕಾಸ್ ಅಕ್ಕಿ ನೆನ್ಸಿಕ್ಕಿದ್ವಲ್ಲ. 2 ಸಾಕು. ಕೈ ಅಜ್ಜ ನಾನು ಅದ್ರಲ್ಲಿ ಮಲಗಿರ್ತೀನಿ. ಸೋನಾ ಮೊಸರಿಯನ್ನ ಚಿಮ್ಮಿ ಅಕ್ಕನ ಚಿನ್ನ. ಕೇಳಿಸ್ಕೊಂಡ್ರೇನಪ್ಪ? ಸೋನಾ ಮಸರಿಯನ್ನ ಚಿಮ್ಮಿ ಅಕ್ಕನೆ ಚಿನ್ನ ಅಂತ. ಚಿನ್ನಿ ಅಕ್ಕನೇ ಚಿನ್ನ ಅಂತೆ. ಸ್ಮಿತಾ ಅಕ್ಕನ ಚಿನ್ನ. ಓಕೆ ಗೈಸ್, ಬಿರಿಯಾನಿ ರೆಡಿ ಆಗಿದೆ. ರೆಡಿ. ಈಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಹೆಂಗಾಗಿದೆ ಅಂತ. ವೇರ್ ಇಸ್ ಪ್ಲೇಟ್? ಮೈಸೂರು ಸ್ಯಾಂಡಲ್ ಪ್ಲೇಟ್ ವೆಂಟ್ ಟು ಹೋಮ್. ಸ್ಮಿತಾ ಅಕ್ಕನೇ ಟಾಪು. ನಿನಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಬಿಡಿ, ಯಾಕೆ ಹೇಳಾಗ್ತಿದ್ದಿ ಅದನ್ನ ಒಳ್ಳೆ. ಏನಾಗ್ತಿದೆ ಗಬಿ? ಬಿರಿಯಾನಿ ಆ್ಯಂಡ್ ಮೊಸರು ಬಜ್ಜಿ. ನೀನು ಸಮೋಸ ಬೇಡ ಅಂದಲ್ಲ, ತಿನ್ಬೇಕು ಅಂದಲ್ಲ. ಈಗ ಇದನ್ನ ಸವಿಯವರು ಶ್ರೀಯುತ ದಿನೇಶ್. ಇನ್ನೊಂದು ಪ್ಲೇಟ್ ಎತ್ಕೊತೀನಿ. ಲೈತೆ ಇರು. ಹಿಂಗಿದೆ. ನಿಜ ಮಸ್ತಾಗೈತೆ. ನಿಜ ಹೇಳು, ಆಮೇಲೆ ಸುಮ್ಮನೆ ಕ್ಯಾಮ್ರಾದ ಡವ್ ಮಾಡ್ತಿದ್ದಾರೆ ಅನ್ಕೊಂತಾರೆ. ನಿಜ ಮಸ್ತಾಗೈತೆ. ಅಕ್ಕ ಮಾಡ್ತಾ ನೋಡ್ತಾ ಹೇಳಿ ಇವಾಗ ಟೇಸ್ಟ್ ಹೆಂಗಿದೆ? ವಿಡಿಯೋ ಮಾಡಕ್ಕ ಎಕ್ಸ್ಪೆಕ್ಟ್ ಮಾಡಿದ ಈ ಥರ ಬರುತ್ತಂತೇಳಿ. ಏನು ಟೇಸ್ಟ್? ಅದು ಹಳ್ಳಿಲಿ ಹೊಲದಲ್ಲಿ ಮಾಡೋ ಟೇಸ್ಟೇ ಬೇರೆ ಬಿಡು. ನಾನು ಮಾಡಿರೋದು ಸುಳ್ಳು ಹೇಳ್ಬಾರ್ದು. ಒಳ್ಳೆ ಸುಳ್ಳು ಹೇಳಲ್ಲ. ಬಿರಿಯಾನಿ ನಾನು ಎಂದು ತಿನ್ನಲ್ಲ ಮಗ. ನಾನು ಮಾಡಿದ್ದೀನಿ, ತಿನ್ನಿ. ಹೌದಾ? ಪಾಪ ಕಷ್ಟಪಟ್ಟು ಮಾಡೈತೆ ತಿನ್ರಿ. ಏನ್ ಬೇಕು? ಖಾರ ತಿಂತೀರಾ ನೀವು? ಸೂಪರ್ ಅದೇ ಖಾರ ಏನು ಪರವಾಗಿಲ್ಲ, ನಂಗೆ ಚೂರು ಉಪ್ಪು ಹಾಕ್ಬೇಕಾಯ್ತು. ಓ ಮೈಕಿಗೆಲ್ಲ ಹಿಡ್ಕೊಂತ ಇದ್ದೀರಿ ಅಪ್ಪ. ಹೆಂಗಿದೆ ಹೇಳಿ ನೀವು. ಹೆಂಗಿದೆ ಮಾಮ? ಚೆನ್ನಾಗಿದೆ. ಸೂಪರಾ? ಸೂಪರ್ಗೆ ಡೂಪರ್. ನಿನ್ನ ಹೆಸರು ಹೇಳ್ತೀಯ ಸೂಪರ್ಗೆ ಡೂಪರ್. ಅದಕ್ಕಿಂತ ಡೂಪರ್ ಹೇಳ್ಬೇಕು. ನಾನು ಹೇಳ್ತೀನಿ ನಮ್ಮ ಅಕ್ಕ ಮಾಡಿರೋ ಟೇಸ್ಟ್ ನಾನು ಫಸ್ಟ್ ಟೈಮ್ ತಿಂದಿರೋದು. ಫಸ್ಟ್ ಟೈಮ್ ಸುಳ್ಳು ಹೇಳ್ಬಾರ್ದು. ಇಷ್ಟು ಹೇಳ್ಬಾರ್ದು. ಲೈಫಲ್ಲಿ ಫಸ್ಟ್ ಟೈಮ್ ತಿಂದಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ಗೆ ಡೂಪರ್. ಚೆನ್ನಾಗಿದೆ. ಚೆನ್ನಾಗಿದೆ. ನೀವು 3 ಸಲ ಅದನ್ನೇ ಹೇಳಿದ್ರಪ್ಪ. ಬೇರೆ
ಬಾಬಿ ಬಾಯ್ ಏಯ್ ಬಾಬಿ ಬಾರೋ ನಿಮ್ಮ ಟೇಸ್ಟ್ ಹೇಳ್ತೀಯಾ ಬಾಬಿ ಗೋಬಿ ಸಾಕು ಏ ಗಪ್ಪು ಪೀಸ್ ಎಲ್ಲ ಹೆಂಗೆ ಕುದ್ದಿದ್ಯಾ ಹಂಗೆ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಚೆನ್ನಾಗಿ ಬಾಂಡ್ ಆಗಿದೆ ಹಾಂ ಸೂಪರ್ ಟೇಸ್ಟ್ ಇದೆ ಚೆನ್ನಾಗಿದೆ ನೀನೇನಮ್ಮ ಹೇಳ್ತೀಯ ಹೇಳ್ತೀಯ ಅವಾಗಿಂದ ಡೈರೆಕ್ಟ್ ಹೇಳ್ತೀನಿ ಏ, ಬಾಬಿ ಇಲ್ಲವನೇ ಬಾಬಿ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ಬ್ಲಾಗ್. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಇನ್ನು ಮುಂದೆ ಇನ್ನೂ ತುಂಬ ಕಾಂಟೆಂಟ್ಸ್ ಬೇಕು ಅಂದರೆ ಯಾವ ಥರ ಕಾಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನೀವು ಕೂಡ ಎಂಜಾಯ್ ಮಾಡಿದ್ರೆ ನಮ್ಮ ಜೊತೆಗೆ, ನಮ್ಮ ಪುಟ್ಟ ಪುಟ್ಟ ಪ್ರಾಣಿ ಜೊತೆಗೆ. ಹಾಯ್ ಖುಷಿ, ಹೆಂಗಿತ್ತು? ಹೆಂಗಿತ್ತು? ಸೂಪರ್ ಸೂಪರ್ ಅದೇನೋ ಮಾಡ್ಕೊರಿ ಅಂತ ಹೇಳ್ತಿರಲ್ಲ, ಹೇಳು. ಲೈಕ್ ಮಾಡ್ಕೊಳ್ಳಿ, ಲೈಕ್ ಶೇರ್, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಡ್ ಬಂದ್ರೆ ಜಾಡಿಸ್ ಓದಿದ್ದನ್ನು ಮರಿಬೇಡಿ. ಹಂಗೆ ಸ್ಮಿತಾ ಅಕ್ಕಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು, ಯಾವ ಕಾಂಟೆಂಟ್ ಬೇಕು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ.